ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ನಮ್ಮ ನವರಾತ್ರಿ ಹಬ್ಬದ ಫಸ್ಟ್ನೇ ಡೇ ಪೂಜೆ ಆಗಿರುತ್ತೆ. ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಬೇಗನೆ ಎದ್ದು 4 ಗಂಟೆಗೆ ಪೂಜೆ ಮಾಡ್ತಾಯಿದ್ದೀನಿ. ನವರಾತ್ರಿಯ ಹಬ್ಬದ ದಿನ ಬೇಗ ಎದ್ದು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ಬೇಗನೆ ಎದ್ದು ಪೂಜೆ ಮಾಡ್ತಾಯಿದ್ದೀನಿ. ನಂತರ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕಲ್ವ. ಸಣ್ಣವಳು ಸ್ವಲ್ಪ ಲೇಟಾಗಿ ರೆಡಿ ಆಗೋದವಳು, ಹಾಗಾಗಿನೇ ಅವಳನ್ನ ಸ್ವಲ್ಪ ಬೇಗನೆ ಎಬ್ಬಿಸ್ಬೇಕು. ಬೇಗ ಎಬ್ಬಿಸಿ ಅವಳನ್ನ ತಯಾರು ಮಾಡಿ ಕಳಿಸ್ತಾ ಇದ್ದೀನಿ. ಅವಳು ಇವತ್ತು ಸ್ಕೂಲಲ್ಲಿ ಒಂದು ಕಾಂಪಿಟೇಷನ್ ಇದೆ, ಕವಿತೆ ಹೇಳೋದು ಹಿಂದಿಯಲ್ಲಿ. ಹಾಗಾಗಿ ಅವಳಿಗೆ ಈ ಥರ ಡ್ರೆಸ್ ಹಾಕ್ತಾಯಿದ್ದೀನಿ, ಕುರ್ತಾ ಮತ್ತು ಪೈಜಾಮ ಹಾಕ್ತಾಯಿದ್ದೀನಿ. ಅವಳು ಸ್ವಲ್ಪ ಬೇಗ ರೆಡಿ ಆಗೋದಿಲ್ಲ, ಸೋಮೇರಿ ಥರ ನಾಟಕ ಮಾಡ್ತಾ ಇರ್ತಾಳೆ. ಅವಳು ಮಾಡಿಸ್ಕೊಳ್ಳೋದೇ ಒಂದು ದೊಡ್ಡ ಇದು. ಆಮೇಲೆ ಅವಳಿಗೆ ತಯಾರು ಮಾಡಿ ಎಲ್ಲ ಕಳಿಸ್ತಾ ಇದ್ದೀನಿ. ನೋಡಿ, ಶೂ ಹಾಕೊಳ್ಳೋಕ್ಕೂ ಸ್ವಲ್ಪ ತರಲೆ ಮಾಡ್ತಾಳೆ. ಅದು ಇರ್ತಾಳೆ, ಇಲ್ಲ ತೆಗಿತಾ ಇರ್ತಾಳೆ. ಆಮೇಲೆ ಹೋಗುವಾಗ ಒಂದು ಸ್ವಲ್ಪ ಹೇಳಮ್ಮ ಕವಿತೆ ಹೇಗೆ ಅಂತಂದರೆ ಅವಳು ನಿಂತ್ಕೊಂಡು ಹೇಳ್ತಾ ಇರಲಿಲ್ಲ, ಫುಲ್ಲು ಡ್ಯಾನ್ಸ್ ಮಾಡ್ತಾನೆ ಹೇಳ್ತಾ ಇದ್ಳು. ಅವಳು ಮೈಕಲ್ ಜಾಕ್ಸನ್ ಮಗಳೇನೋ ಗೊತ್ತಿಲ್ಲ, ಅವಳು ಮೈಕಲ್ ಜಾಕ್ಸನ್ ಥರ ಸುಮ್ಮನೆ ಡ್ಯಾನ್ಸ್ ಮಾಡ್ತಾನೆ ಇರ್ತಾಳೆ ನನ್ನ ಮಗಳು. ನಂತರ ಸಾಯಂಕಾಲದ್ದು ವಿಡಿಯೋ ಇದು. ಪ್ರೋಗ್ರಾಮ್ ಇತ್ತು, ಪಾರ್ಕಲ್ಲಿ ಹೋಗ್ತಾ ಇದ್ದೀನಿ. ಪಾರ್ಕಲ್ಲೆಲ್ಲ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಎಲ್ಲರೂ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ನಂತರ ಫ್ರೆಂಡ್ಸ್ನೆಲ್ಲ ಮಾತಾಡ್ಸ್ಕೊಂತ ವಿಡಿಯೋ ಮಾಡಿದೆ. ಆಮೇಲೆ ಶುರು ಮಾಡ್ತಾಯಿದ್ರು. ಡ್ಯಾನ್ಸ್ ಹಾಗೆ ಶುರು ಆಗ್ತಾಯಿದೆ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಲೇಟ್ ಆಯಿತು. ನಂತರ ಆಮೇಲೆ ಎಲ್ಲರೂ ಬಂದಮೇಲೆ ಶುರು ಮಾಡಿದ್ರು. ನಾನ್ ಸ್ಟಾಪೇ ಇಲ್ಲ ಡ್ಯಾನ್ಸಿಗೆ. ಫುಲ್ಲು 12 ಗಂಟೆವರೆಗೂ ಡ್ಯಾನ್ಸ್ ಮಾಡಿ ಮನೆಗೆ ಬಂದು ಸುಸ್ತಾಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ ಅಂತ ಅಂದ್ಕೊತಿದ್ದೀನಿ. ಥ್ಯಾಂಕ್ ಯು.